ಸೊ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದಕ್ಕಾಗಿ ನಮ್ಮ JK ಮಂಜು ಅವ್ರಿಗೆ ಧನ್ಯವಾದಗಳು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಒಂದು ಭಾಗಿಯಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ತಿಳಿಸ್ತಾ, ಸೊ ಇದಾಗಿತ್ತು. ಇನ್ನೊಂದು 5 ನಿಮಿಷ ಮೈಕ್ ಕೊಟ್ಬಿಡಿ, ಆಮೇಲೆ ನಿಮ್ಮದೇ ಮೈಕು. ಸೊ ನಾವೆಲ್ಲರೂ ಇಲ್ಲಿ ಸೇರಿದ್ವಿ ವಿಧಾನ ಪರಿಷತ್ತಿನ ಮಾಜಿ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು, ಬಡವರ ಬಂಧು ಅಂತಾನೆ ಹೆಸರುವಾಸಿಯಾಗಿರುವಂತಹ MA ಗೋಪಾಲ್ ಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರೋ ಕಬಡ್ಡಿ ಹಾಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನ ನಿನ್ನೆ ಇವತ್ತು ಸತತವಾಗಿ ನಡೆಸ್ತಾ ಇದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಈ ಭಾಗದಲ್ಲಿ ಅವರು ಮಾಡ್ತಾರೆ. ಅವರಿಗೆ ನಿಮ್ಮ ಸಹಕಾರ, ಪ್ರೀತಿ, ಆಶೀರ್ವಾದ ಇರಲಿ ಅಂತ ಹೇಳ್ತಾ ವೇದಿಕೆ ಕಾರ್ಯಕ್ರಮ ನಾನು ಇಲ್ಲಿಗೆ ಮುಗಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಓಕೆ, ಒಂದು ನಿಮಿಷ. 2 ದಿನಗಳ ಕಾಲ ಸುಶ್ರಾವ್ಯವಾಗಿ ಕಾರ್ಯಕ್ರಮ ನಿರೂಪಕಿಯಾಗಿ ಈ ಭಾಗದಲ್ಲಿ ಗುರುತಿಸಿಕೊಂಡಂತಹ ಸ್ಮಿತಾ ಗೌಡ ಮೇಡಮ್, ನಿಮಗೆ ದೇವರ ಆಶೀರ್ವಾದ ಇರಲಿ. ಊಟ ಬಂದಿದೆ ಪ್ಲೇಯರ್ಸ್ಗೆ. ಊಟ ಮಾಡೋ ಪ್ಲೇಯರ್ಸ್ ಇದ್ರೆ ಹೋಗಿ ಊಟ ಮಾಡೋದು ಕೇಳಪ್ಪ ಸರ್. ಆಟಗಾರರಿಗೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಆಟಗಾರರು, ತೀರ್ಪುಗಾರರು ಬಿಡು ಇರುವವರು ದಯವಿಟ್ಟು ಊಟಕ್ಕೆ ತೆರಳಿ. ಉತ್ತಮವಾದಂಥ ಕಬಡ್ಡಿ ಪಂದ್ಯಾಟ. 2 ಜನ ಕಬಡ್ಡಿಯ ವೀಕ್ಷಕ ವಿವರಣೆಗಾರರು. ಒಂದು ಭಾಗದಲ್ಲಿ ಉತ್ತರ ಕನ್ನಡದ ಗುರು ಆದರೆ, ದಕ್ಷಿಣ ಭಾರತದಲ್ಲಿ ಕಬಡ್ಡಿ ವೀಕ್ಷಕ ವಿವರಣೆಯಲ್ಲಿ ಖ್ಯಾತಿ ಪಡೆದಂಥ ವಿಜಯ್ ಅತ್ತಾಜೆ. ಇದೀಗ ಪಂದ್ಯ ಆರಂಭವಾಗಿದೆ. ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ. ಉತ್ತರ ಕನ್ನಡ ಜಿಲ್ಲಾ ತಂಡ ಎದುರಿಸ್ತಾ ಇದ್ದಾರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಪಂದ್ಯದ ಆರಂಭಿಕ ಹಂತದಲ್ಲಿ ವರುಣ್ ಗೋಪಾಲ್ಪುರ ಒಂದು ಅದ್ಭುತವಾದಂಥ ಮಲ್ಟಿಪಲ್ ರೈಡ್ನೊಂದಿಗೆ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದ ಉತ್ತರ ಕನ್ನಡ ಜಿಲ್ಲಾ ತಂಡ. ದಾಳಿಯಲ್ಲಿ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಮಹೇಶ್ ಭಟ್ಕಳ ಒಬ್ಬ ಯುವ ಪ್ರತಿಭೆ, ಯುವ ಕಬಡ್ಡಿ ಸೀರೀಸ್ನಲ್ಲೂ ಸಹ ಪ್ರತಿನಿಧಿಸಿದಂಥ ಆಟಗಾರ. 2 ತಂಡಕ್ಕೆ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಇದೆ. ಗೆದ್ದರೆ ಪ್ರಶಸ್ತಿಯ ಸುತ್ತಿಗೆ, ಸೋತರೆ ಈ ಪಂದ್ಯಾವಳಿಯಿಂದ ಹೊರ ಉಳಿದುಕೊಳ್ತಾರೆ. ದಾಳಿಯಲ್ಲಿ ರತನ್. JK ಮಂಜಣ್ಣ ದಯವಿಟ್ಟು ಎಲ್ಲಿದ್ದೀರಾ? ಓಕೆ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಅದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಹಲೋ 3ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಪಾಂಡಿಚೇರಿ. 2 ತಂಡದ ನಾಯಕರೇ, ಇದು ನಿಮಗೆ ಪ್ರಥಮ ಕರೆ. ಆಟಗಾರರನ್ನು ಅಣಿಗೊಳಿಸಿ. ಇದು ನಿಮಗೆ ಪ್ರಥಮ ಕರೆ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಪಾಂಡಿಚೇರಿ. ದಾಳಿಯಲ್ಲಿ ದೇವು ಯುವ ಪ್ರತಿಭೆ, ಚುರುಕಿನ ಪಾದಗಳ ಚಲನೆಯೊಂದಿಗೆ ಯಾವುದೇ ಅಂಕೆಲ್ಲದೆ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದರು. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಈ ಬಾರಿ ಶಶಾಂಕ್ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಆಟಗಾರ ನೋಡಿ, ನಿಮ್ಮಲ್ಲಿ ವಾದ ವಿವಾದ ಬೇಡ, ಹಿಂದಕ್ಕೆ ಬನ್ನಿ. ಶಶಾಂಕ್ ತೀರ್ಪುಗಾರಿದ್ದಾರೆ. ವಾದ ವಿವಾದ ಬೇಡ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ದಯವಿಟ್ಟು ಶಿಸ್ತುಬದ್ಧವಾಗಿ ತಮ್ಮ ಪ್ರದರ್ಶನ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವರ ಆಶ್ರಯದಲ್ಲಿ ಈ ಒಂದು ಸುಂದರ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮೂಡಿ ಬರೋದಕ್ಕೆ ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಪ್ರಮುಖರಾಗಿರುವಂತಹ ಶ್ರೀಯುತ JK ಮಂಜೂರವರು ಹಾಗೂ ಶ್ರೀಯುತ ನಾಗೇಶ್ ರವರ ಒಂದು ಸಪೋರ್ಟ್ನೊಂದಿಗೆ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಸರ್ವ ಸದಸ್ಯರು ಸಹ ಅದ್ಭುತವಾದಂಥ ಒಂದು ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿದ್ದಾರೆ. ವರುಣ್ ಗೋಪಾಲ್ಪುರ, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಈ ಬಾರಿ ಕಾದೊಡ್ಬೇಕಾಗಿದೆ. ದಾಳಿಗಾರನಿಗೆ ಬೋನಸ್ ಅಂಕ ಮಾತ್ರ ಇಲ್ಲಿ ಲಭಿಸ್ತಾ ಇದೆ.
ಸಂಪೂರ್ಣವಾಗಿ ದಾಳಿಗಾರ ಅಂಕಣದ ಹೊರ ನಡೆದರು ಎನ್ನುವಂಥ ಒಂದು ತೀರ್ಮಾನವನ್ನು ಇಲ್ಲಿ ತೀರ್ಪುಗಾರರು ನೀಡಿದ್ದಾರೆ. 3 ಈಚ್, 3-3 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಶಶಾಂಕ್, 5 ಆಟಗಾರ ನಡುವೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿ ನಮ್ಮ ನಲ್ಮೆಯ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿ ಸರ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ದೇವು KNS ಕಾಚೇನಹಳ್ಳಿ ನಾಗೇಂದ್ರ ಸತೀಶ್ ಅವರ ಪ್ರಾಯೋಜಕತ್ವದ ತಂಡ ಈ ಬಾರಿ ಡುಬ್ಕಿ ಯುವ ಪ್ರತಿಭೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ದೇವು ಚಿಕ್ಕಮಗಳೂರು ಒಂದು ಅದ್ಭುತವಾದಂಥ ದಾಳಿಯನ್ನು ನಡೆಸಿಕೊಂಡು ಇಲ್ಲಿ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಎಸ್, ವಿನೋದ ಬೇಡವಾದಂಥ ಟ್ಯಾಕಲ್ಗೆ ಮುಂದಾಗಿ ಹಲೋ ಶಶಾಂಕ್ ಅವರಿಗೆ ಗುರು, ಒಂದು ನಿಮಿಷ. ಗುರು ಕಂಟಿನ್ಯೂ ಮಾಡಿ. ನಾನು ಎಸ್, ವರುಣ್ ಗೋಪಾಲ್ಪುರ ನಾಗೇಶ್ ಅಣ್ಣ, ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಆರ್ಗನೈಸರ್ ನಾಗೇಶ್ ಅಣ್ಣ ಅವರು ಸ್ವಲ್ಪ ಪ್ರಚಾರಕರ ಬಳಿ ಬನ್ನಿ. ಇದೀಗ ವೇದಿಕೆಯಲ್ಲಿ 2 ದಿನಗಳ ಕಾಲ ವೇದಿಕೆ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ನಿರೂಪಕಿ ಕುಮಾರಿ ಸ್ಮಿತಾ ಗೌಡ ಅವರಿಗೆ ಎಂ.ಎ. ಗೋಪಾಲ್ ಸ್ವಾಮಿ ಅವರ ಅಮೃತ ಹಸ್ತದಲ್ಲಿ ಗೌರವದ ಸನ್ಮಾನ ಕಾರ್ಯಕ್ರಮ ಸಾಗಿ ಬರ್ತಾ ಇದೆ. ಆಗಮಿಸಿ ಸುಶ್ರಾವ್ಯವಾಗಿ ಕನ್ನಡದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡಿಕೊಟ್ಟಂಥ ತಮಗೆ ಎಲ್ಲರ ಪರವಾಗಿ ವಂದನೆ, ಅಭಿನಂದನೆಗಳು. ಕುಮಾರಿ ಸ್ಮಿತಾ ಗೌಡ ತಮಗೆ. ಓವರ್ ಟು ಗುರು. ಧನ್ಯವಾದಗಳು ಹರೀಶ್ ರವರಿಗೂ ಸಹ. ಈ ಬಾರಿ ಶಶಾಂಕ ಒಬ್ಬ ಅನುಭವಿ ಆಟಗಾರ. 5-5 ಸಮಬಲ ಹೋರಾಟದಲ್ಲಿ ಪಂದ್ಯ. ಸರಿ, ಉತ್ತರ ಕನ್ನಡ 7, ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 5. 7-5. ಎಸ್, ಕರೆಕ್ಟ್ ಆಗಿದೆ, ಯಾವುದೇ ಗೊಂದಲ ಬೇಡ. ಅಸಿಸ್ಟೆಂಟ್ ಸ್ಕೋರರ್ ಕೂಡ ಇದ್ದಾರೆ, ಸರಿಯಾಗಿದೆ. ಎಸ್, ಅಫಿಷಿಯಲ್ ಟೈಮ್ ಔಟ್. ವೇಟ್ ಮಾಡಿ. ಎಸ್, 7 ಉತ್ತರ ಕನ್ನಡ, 5 ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಸ್, ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ವರುಣ್ ಗೋಪಾಲ್ಪುರ. ಎಸ್, ಮಹೇಶ ಈ ಬಾರಿ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾಗಿ ಮಿಸ್ಟೇಕ್ ಅನ್ನು ಮಾಡಿ ಅಂಕಣದ ಹೊರ ನಡೀತಾ ಇದ್ದಾನೆ. 8-5 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಈ ಬಾರಿ ವಿನೋದ ಮತ್ತೆ ಅಡ್ವಾನ್ಸ್ ಟ್ಯಾಕಲ್.
ಬೇಡವಾದಂಥ ಹಿಡಿತಕ್ಕೆ ಮುಂದಾಗಿ ಅಂಕಣದ ಹೊರ ನಡೀತಾ ಇದ್ದಾನೆ ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ವಿನೋದ. 8-6 2 ಅಂಕದ ಮುನ್ನಡೆಯಲ್ಲಿ ಕಾಚನಹಳ್ಳಿ ನಾಗೇಂದ್ರ ಸತೀಶ್ ಪ್ರಾಯೋಜಕತ್ವದ ಉತ್ತರ ಕನ್ನಡ ಜಿಲ್ಲಾ ತಂಡ. ವರುಣ್ ಗೋಪಾಲ್ಪುರ ಈ ಬಾರಿ ರೈಟ್ ಕವರ್ ಭಾಗದಲ್ಲಿದ್ದಂಥ ಚರಣ್ ಹಾಗೂ ರಾಕೇಶ್ ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಚರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್, ನಾಗ್ನಳ್ಳಿ ಮೂಲದ ಆಟಗಾರ. ಒಂದೊಳ್ಳೆ ಡಿಫೆನ್ಸ್ ಮೂಲಕ ಇಲ್ಲಿ ತಂಡಕ್ಕೆ ಆಸರಾಗಿದ್ದಾನೆ. 8-7 1 ಅಂಕದ ಮುನ್ನಡೆಯಲ್ಲಿ KNS. ಎಲ್ಲ ಕಬಡ್ಡಿ ಆಟಗಾರರಿಗೆ ವಿಶೇಷ ಸೂಚನೆ, ರಾತ್ರಿಯ ಭೋಜನ ರೆಡಿ ಇದೆ. ದಯವಿಟ್ಟು ಎಲ್ಲ ಕಬಡ್ಡಿ ಆಟಗಾರರು ರಾತ್ರಿಯ ಭೋಜನವನ್ನು ಸ್ವೀಕರಿಸಿ. ಈ ಬಾರಿ ರಾಕೇಶ್ ಡಬಲ್ ಆಂಕಲ್ ಹೋಲ್ಡ್ ಮಾಡೋದಕ್ಕೆ ಮುಂದಾದ್ರು. ಮಿಡ್ ಲೈನ್ನ ಹತ್ತಿರದಲ್ಲಿ ಟ್ಯಾಕಲ್ ಬಂದಿರೋದ್ರಿಂದ ರತನ್ ಸುಲಭವಾಗಿ ಒಂದು ಅಂಕವನ್ನಲ್ಲಿ ಕಲೆ ಹಾಕಿದ್ದಾರೆ. 9-7 2 ಅಂಕದ ಅಲ್ಪ ಮುನ್ನಡೆಯಲ್ಲಿ KNS ತಂಡ ಇದ್ರೆ ಶಶಾಂಕ ಅದು ಬೋನಸ್ ಅಂಕದೊಂದಿಗೆ ಕ್ವಿಕ್ ಆದಂತಹ ಒಂದು ಬೋನಸ್ ಅನ್ನು ಪಡ್ಕೊಂಡಿದ್ದಾರೆ. ರನ್ನಿಂಗ್ ಬೋನಸ್ ಮೂಲಕ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗಿದೆ. 9-8 ಇನ್ ಫೇವರ್ ಆಫ್ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಎದುರಿಸ್ತಾ ಇದ್ದಾರೆ KNS. ದೇವು ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನಿಗೆ ವಾಪಸ್ ಆದರು. ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇರುವಂತಹ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ ಶಶಾಂಕ ಒಬ್ಬ ಬಲಿಷ್ಠ ದಾಳಿಗಾರ. ಕಬಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ದಾಡುತ್ತಾ ಇದೆ. ಆದರೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಜಿತಿನ್ ಅದ್ಭುತವಾದಂಥ ಆಂಕಲ್ ಹೋಲ್ಡ್. ಜಿತಿನ್ ಕೂಡ ಮಂಗಳೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಬಂಗಾರದ ಪದಕವನ್ನು ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಬಂಗಾರದ ಪದಕಕ್ಕೆ ಭಾಜನನಾಗಿರುವಂಥ ಆಟಗಾರ. 10-8 2 ಅಂಕದ ಮುನ್ನಡೆಯಲ್ಲಿ KNS ಉತ್ತರ ಕನ್ನಡ. ದೇವು ಒಬ್ಬ ಯುವ ಪ್ರತಿಭೆ. KNS ತಂಡದ ಯುವ ದಾಳಿಗಾರ. ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ವರುಣ್, ರೈಟ್ ಕಾರ್ನರ್ ಭಾಗದಲ್ಲಿ ಚರಣ್. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಡಿಫೆನ್ಸ್ ವಿಭಾಗದಲ್ಲಿ ಸಹ ಅಷ್ಟೇ ಹೊಂದಾಣಿಕೆ ಆಟವನ್ನು ಕಾಣ್ಬೋದು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಡಿಸೈಡ್ ರಾಡ್ನಲ್ಲಿ ರತನ್ ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಇದೆ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಸಾಕಷ್ಟು ಒಳನುಗ್ಗಿದ್ರು. ಈ ಬಾರಿ ಚರಣ್ ಬ್ಲಾಕ್ ಬಂತು. ರತನ್ ರೋಲ್ ಆದ್ರು, ಆದ್ರೆ ಸಂಜಯ್ ಅದ ನಂತರದಲ್ಲಿ ಭಾಸ್ಕರ್ ಕೂಡ ಅದ್ಭುತವಾದಂಥ ಒಂದು ಹೆಲ್ಪ್ ಅನ್ನು ನೀಡಿದ್ರು. ಚರಣ್ ರವರ ಒಂದು ಟ್ಯಾಕಲ್ಗೆ ಸಪೋರ್ಟ್ ಇಲ್ಲಿ ಅದ್ಭುತವಾಗಿ ಬಂದಿದೆ. 10-9 1 ಅಂಕದ ಮುನ್ನಡೆಯಲ್ಲಿ KNS ಉತ್ತರ ಕನ್ನಡ. ವಿನೋದ ತಪ್ಪಿನ ಮೇಲೆ ತಪ್ಪನ್ನು ಎಸಗ್ತಾ ಇದ್ದಾನೆ. KNS ತಂಡದ ಒಬ್ಬ ಪ್ರಮುಖ ಆಟಗಾರನಿಂದ ಒಂದು ಮಿಸ್ಟೇಕ್. 10 ಈಚ್ 10-10 ಸಮಬಲ ಹೋರಾಟದಲ್ಲಿ ಪಂದ್ಯ. ಚರಣ ವಾಡ ಕ್ಯಾಚ್. ಬಿಗಿಯಾದಂತಹ ಒಂದು ಟೈ ಹೋಲ್ಡ್. ಸಿಂಹದಂತೆ ಗರ್ಜಿಸಿ ಟ್ಯಾಕಲ್ ಅನ್ನು ಮಾಡಿಕೊಳ್ತಾ ಇದ್ದಾನೆ ಚರಣ್.
ಮೈಸೂರು ಜಿಲ್ಲೆಯ ನಾಗ್ನಳ್ಳಿ ಮೂಲದ ಆಟಗಾರ. ಒಂದು ಅದ್ಭುತವಾದಂಥ ಡಿಫೆನ್ಸ್ ಮೂಲಕ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವರ್ಸಸ್ KNS ಉತ್ತರ ಕನ್ನಡ. ಹನ್ನೊಂದು 10 ಒಂದು ಅಂಕದ ಮುನ್ನಡೆಯಲ್ಲಿ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಸ್ ಮಹೇಶ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಅತ್ಯಂತ ರೋಚಕವಾಗಿ ಸಾಗ್ತಾ ಇದೆ. ದೇವು ಇಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾನೆ. 11-11 ದಾಳಿಯಲ್ಲಿ ಶಶಾಂಕ ಸಾಕಷ್ಟು ವೇಗದ ದಾಳಿ ಕಾದ್ ನೋಡಬೇಕಾಗಿದೆ. ಟೈಮಿಂಗ್ ಟ್ಯಾಕಲ್ ಬಂತು. ವಿಘ್ನೇಶ್ ಮಿರ್ಜಾನ್ ಒಂದು ಅದ್ಭುತವಾದಂಥ ಹಿಡಿತವನ್ನು ಸಾಧಿಸಿಕೊಂಡ್ರು. ಜಿತಿನ್ ಜಾಂಟಿ ದೇವು ಉತ್ತಮವಾದಂಥ ಸಪೋರ್ಟ್. ಎಸ್ 12-11 ಒಂದು ಅಂಕದ ಮುನ್ನಡೆಯಲ್ಲಿ KNS ಉತ್ತರ ಕನ್ನಡ. MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ಇವರ ಆಶ್ರಯದಲ್ಲಿ ಚನ್ನರಾಯಪಟ್ಟಣದಲ್ಲಿ ಕಬಡ್ಡಿಯ ಹಬ್ಬವನ್ನು ಇಲ್ಲಿ ಕಾಣಬಹುದಾಗಿದೆ. ಅನೇಕ ಬಲಿಷ್ಠ ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಟವನ್ನು ನಡೆಸ್ಕೊಳ್ತಾ ಎಸ್ ರಾಕೇಶ್ ಇಲ್ಲಿ ಒಂದು ಸ್ವಲ್ಪ ಟೆಂಪ್ಟ್ ಆದ್ರು. ರತನನ ಒಂದು ದಾಳಿಗೆ ಟ್ಯಾಕಲ್ ಮಾಡೋದಕ್ಕೆ ಮುಂದಾದಂಥ ರಾಕೇಶ್ ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾನೆ. 13-11 ಎರಡು ಅಂಕದ ಮುನ್ನಡೆಯಲ್ಲಿ KNS. ಮಹೇಶ್ ಒಂದು ರನ್ನಿಂಗ್ ಬೋನಸ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಹದಿಮೂರು 12 ಒಂದು ಅಂಕದ ಮುನ್ನಡೆಯಲ್ಲಿ KNS ಉತ್ತರ ಕನ್ನಡ ಜಿಲ್ಲಾ ತಂಡದ ದೇವು. ಎಸ್ ಗ್ಯಾಪ್ ಅನ್ನು ಹುಡುಕಿ ಎಸ್ಕೇಪ್ ಆಗುವಂತ ಪ್ರಯತ್ನ. ಮತ್ತೆ ಉತ್ತರ ಕನ್ನಡದ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. ಮಹೇಶ ಒಂದು ಅದ್ಭುತವಾದಂಥ ದಾಳಿ. ಎಸ್ಲಿ ರಡರ್ ಸೇವ್ 3 ಅಂಕದ ಸೇರ್ಪಡೆ ಆಗಿದೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ. ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಒಂದು ಕಡೆ ಆದರೆ ಇನ್ನೊಂದು ಕಡೆ
ಕಾಚೇನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ಉತ್ತರ ಕನ್ನಡ 15-13 2 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಮತ್ತೆ ದಾಳಿಯಲ್ಲಿ ರತನ್, ಆಹೋ ಜಂಪ್ ಏನೋ ಅದ್ಭುತವಾಗಿತ್ತು, ಆದರೆ ಮಿಡ್ಲ್ಯಾಂಡ್ ಕಡೆ ಬರುವಲ್ಲಿ ರತನ್ ಇಲ್ಲಿ ವಿಫಲನಾಗಿದ್ದಾನೆ. ವರುಣ್ ಅದ್ಭುತವಾದಂತಹ ಒಂದು ಟ್ಯಾಕಲ್ನ ಪ್ರಯತ್ನ ಬಂತು, ನಂತರದಲ್ಲಿ ಸಹ ಆಟಗಾರರ ಒಂದು ಅದ್ಭುತವಾದಂತಹ ಸಪೋರ್ಟ್. ಸೂಪರ್ ಟೇಕಲ್ ಆನ್ ಆಗಿದೆ ಇಬ್ಬರು ಆಟಗಾರ ನಡುವೆ. ಮಹೇಶ್ ಭಟ್ಕಳ, ಇಬ್ಬರು ಆಟಗಾರ ನಡುವೆ ಕಾದ್ ನೋಡೋಣ. ಮಹೇಶ ಸಾಕಷ್ಟು ನಿರಂತರವಾದಂತಹ ಹೋರಾಟ ಇದ್ರೂ ಸಹ ಯಾವುದೇ ಅಂಕ ಲಭಿಸಿಲ್ಲ. ಹದಿನಾರು 13 3 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ದೇವು ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಚರಣ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಇಲ್ಲಿ ಪ್ರಥಮಾರ್ಧದ ಮುಕ್ತಾಯ ಆಗ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ 17, ಉತ್ತರ ಕನ್ನಡ ಜಿಲ್ಲಾ ತಂಡ 13. ಹಲೋ ಶ್ರೀರಂಗ ಸರ್, ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಕಳೆದ 54ನೆಯ ಹುಟ್ಟುಹಬ್ಬದ ದಿನ ಅದ್ದೂರಿಯ ವಾಲಿಬಾಲ್ ಪಂದ್ಯಾಟ. ಮಹಿಳೆಯರ ವಿಭಾಗದಲ್ಲಿ ಇಂಟ್ರಿಗಲ್ ಕೋಚ್ ಫ್ಯಾಕ್ಟರಿ ಚೆನ್ನೈ ತಂಡದ ಪ್ರಾಯೋಜಕತ್ವವನ್ನು ವಹಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂತಹ ಲಕ್ಕಣ್ಣನವರು ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಉತ್ತಮವಾದಂತಹ ಎರಡು ತಂಡಗಳ ನಡುವೆ ಸೆಮಿಫೈನಲ್ ಪ್ರವೇಶಕ್ಕಾಗಿ ಕಾದಾಟ ಸಾಗಿ ಬರ್ತಾ ಇದೆ. ಅತ್ಯುತ್ತಮ ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಇತಿಹಾಸವನ್ನು ಬರೆದಿರುವಂತಹ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಬೆಲ್ಲ ಜೀರ ಬೆಳೆಯುವ ಭಾರತಾಂಬೆಯ ಮಡಿಲಲ್ಲಿ ಸದಾ ರೈತಾಪಿ ವರ್ಗದವರನ್ನೇ ಹೊಂದಿರುವಂತಹ ಅಪ್ರತಿಮ ಹಾಸನ ಜಿಲ್ಲೆಯ ಹಾಸನಾಂಬೆಯ ಕೃಪಾ ಕಟಾಕ್ಷದಿಂದ ಪಾವನಾತೀತವಾದಂತಹ ಭೂಮಿ ಇದು ಚನ್ನರಾಯಪಟ್ಟಣ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಸಾಧಕರ ತವರೂರಿದು. ಇದೀಗ JK ಮಂಜುನಾಥ್ ಮತ್ತು ನಾಗೇಶ್ ರವರು ಅವರ ತಂಡದ ಪರವಾಗಿ 55ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವಂತಹ MA ಗೋಪಾಲ್ ಸ್ವಾಮಿಯವರ ಈ ಒಂದು ಅದ್ದೂರಿಯ ಸುಸಂದರ್ಭದಲ್ಲಿ ಸಾಗಿ ಬರುತ್ತಿದೆ ಅದ್ದೂರಿಯ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಇದೀಗ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. 1+2 3 ಪಾಯಿಂಟ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 20-13 7 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ದಯವಿಟ್ಟು ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರು ಒಂದು ಸ್ವಲ್ಪ ಆಟಗಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಉತ್ತಮವಾದಂಥ ಟ್ಯಾಕಲ್ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಪಾಂಡಿಚೇರಿ ಸ್ಟೇಟ್ ತಂಡ. ಎರಡು ತಂಡಗಳಿಗೆ ಇದು 2ನೇ ಕರೆ. ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ. ಇದು ನಿಮಗೆ 2ನೇ ಕರೆ. Well, ladies and gentlemen, next match between in Kalkere play against in Pondicherry. Both are team players. Please get ready. For the next match, Pondicherry State Team versus Kalkere Sports Club. This is second call for you. Please get ready. ಈ ಒಂದು ಕಬಡ್ಡಿ ಪಂದ್ಯಾವಳಿ 2 ದಿನಗಳ ಕಾಲ ಅತ್ಯಂತ ಶಾಂತ ರೀತಿಯಿಂದ ಸುವ್ಯವಸ್ಥೆಯಿಂದ ಮೂಡಿಬರೋದಕ್ಕೆ ನಮ್ಮ ಚನ್ನರಾಯಪಟ್ಟಣದ ಎಲ್ಲ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಶ್ರಮಿಸಿದ್ದಾರೆ. ಅವರಿಗೆ ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಪಂದ್ಯದಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಕಲ್ಕರೆ ಮೋಹನ್ ರವರ ಪ್ರಾಯೋಜಕತ್ವದ ತಂಡ ವಿಜಯಶಾಲಿ ಆದರೆ ಕುವೆಂಪು ಕೂಲ್ಸ್ ಅವರ ಕಡೆಯಿಂದ 5,000 ರೂಪಾಯಿಗಳ ನಗದು ಬಹುಮಾನ ಇದೆ. ಎಸ್ ದೇವು ಅದ್ಭುತವಾದಂಥ ದಾಳಿ. ರಾಕಿ ಡ್ಯಾಶ್ ಹೊಡೆಯುವಂಥ ಪ್ರಯತ್ನ ಇತ್ತು. ವೇಗದ ದಾಳಿಗೆ KNS ಕಾಚನಹಳ್ಳಿ ನಾಗೇಂದ್ರ ಸತೀಶ್ ರವರ ಪ್ರಾಯೋಜಕತ್ವದ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗಿದೆ. 23-15 8 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. Well, ladies and gentlemen, this is the second call, next match between in Kalkere versus Pondicherry. This is the second call to both the teams. We request both the teams get ready yourself and be ready for the next match. ಎಸ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಶಶಾಂಕ ಮುಂದಿನ ಪಂದ್ಯ ಪಾಂಡಿಚೇರಿ ಸ್ಟೇಟ್ ಟೀಮ್ ವರ್ಸಸ್ JKM ಬುಲ್ಸ್ ಪ್ರಾಯೋಜಕತ್ವದಲ್ಲಿ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಯುವ ಮುಖಂಡರಾಗಿರುವಂತಹ ಶಶಾಂಕ್ ಗೋಪಾಲ್ ಸ್ವಾಮಿರವರ ಪ್ರಾಯೋಜಕತ್ವದ ಪಾಂಡಿಚೇರಿ ಸ್ಟೇಟ್ ಟೀಮ್ ಎದುರಿಸಲಿಕ್ಕಿದ್ದಾರೆ JKM ಬುಲ್ಸ್. ದೇವು ಸಾಕಷ್ಟು ವೇಗದ ದಾಳಿಯೊಂದಿಗೆ ರೈಟ್ ಕಾರ್ನರ್ ಭಾಗದಲ್ಲಿದ್ದಂಥ ಭಾಸ್ಕರ್ ಅವರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಒಂದೊಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ವಿನೋದ್ ಹಾಗೂ ಜಿತಿನ್ ಇಲ್ಲಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರೆ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡಕ್ಕೆ 2 ಅಂಕದ ಸೇರ್ಪಡೆ ಆಗಿದೆ. ಮುಂದಿನ ಪಂದ್ಯ ಯುವ ಮುಖಂಡರಾಗಿರುವಂತಹ ಶಶಾಂಕ್ ಗೋಪಾಲ್ ಸ್ವಾಮಿ ರವರ ಪ್ರಾಯೋಜಕತ್ವದ ಪಾಂಡಿಚೇರಿ ಸ್ಟೇಟ್ ಟೀಮ್ ವರ್ಸಸ್ JKM ಬುಲ್ಸ್. JK ಮಂಜುನಾಥ್ ರವರ ಪ್ರಾಯೋಜಕತ್ವದ JKM ಬುಲ್ಸ್ ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ವರುಣ್ ಗೋಪಾಲ್ಪುರ 25-17 ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರನಾಗಿ ಮತ್ತೊಂದು ಯಶಸ್ವಿಯಾದಂಥ ಟ್ಯಾಕಲ್ ವರುಣ್ ರವರಿಂದ ಆಂಕಲ್ ಹೋಲ್ಡ್ ಬಂತು. ಅನಂತರದಲ್ಲಿ ಕವರ್ ಭಾಗದಲ್ಲಿದ್ದಂಥ ಆಟಗಾರರು ಅಷ್ಟೇ ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. 26-18 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಾಯೋಜಕರಾಗಿ ಕಲ್ಕೆರೆ ಮೋಹನಣ್ಣನವರು. ಈಗಾಗಲೇ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯ ಚಾಲನೆಯಲ್ಲಿದೆ. ಇನ್ನು 2 ಕ್ವಾರ್ಟರ್ ಫೈನಲ್ ಆದ ನಂತರದಲ್ಲಿ ಸೆಮಿಫೈನಲ್ ಹಂತದ ಪಂದ್ಯಗಳು ಆರಂಭವಾಗುತ್ತೆ. ಹಾಗೆ ಫೈನಲ್ ಪಂದ್ಯವು ಸಹ ಹಿಂದೆ ನಡೀಲಿಕ್ಕಿದೆ. ಪ್ರೇಕ್ಷಕರೇ, ಅದ್ಭುತವಾದಂಥ ರೋಚಕ ಪಂದ್ಯಗಳನ್ನು ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ. ಈ ಪಂದ್ಯದಲ್ಲಿ ಕಲ್ಕೆರೆ ಮೋಹನ್ ರವರ ಪ್ರಾಯೋಜಕತ್ವದ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ವಿಜಯಶಾಲಿ ಆದರೆ ಕುವೆಂಪು ಕೂಲ್ಸ್ ಕಡೆಯಿಂದ 7,000 ರೂಪಾಯಿಗಳ ನಗದು ಬಹುಮಾನ ಇದೆ.
ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ ಗಮನಕ್ಕೆ ಕುವೆಂಪು ಕೂಲ್ಸ್ ಅವರ ಕಡೆಯಿಂದ 7,000 ನಗದು ಬಹುಮಾನ ಬಸವನಗುಡಿ ತಂಡಕ್ಕೆ. ಮುಂದಿನ ಪಂದ್ಯಾಟ ಪುರುಷರ ವಿಭಾಗದಲ್ಲಿ ಕಲ್ಕೆರೆ ವಿರುದ್ಧವಾಗಿ ಶಶಾಂಕ್ ಗೋಪಾಲ್ ಸ್ವಾಮಿ ಪ್ರಾಯೋಜಕತ್ವದ ಪಾಂಡಿಚೇರಿ ಇತ್ತಂಡಗಳ ನಡುವೆ 3ನೇಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರಲಿದೆ. ದಯವಿಟ್ಟು ಅಂಕಣದ ಇನ್ಚಾರ್ಜ್ ಯಾರಿದ್ರ ಕ್ರೀಡಾಪಟುಗಳಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಥರ್ಡ್ ರೈಡ್, ಇಟ್ಸ್ ಎ ಡೂ ಆರ್ ಡೈ. ದಾಳಿಯಲ್ಲಿ ಮಹೇಶ 5 ಆಟಗಾರ ನಡುವೆ ಈ ಬಾರಿ ಉತ್ತಮವಾದಂಥ ಟ್ಯಾಕಲ್ ವಿಘ್ನೇಶ ಉತ್ತಮವಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 26-20, 26-20 ಇನ್ ಫೇವರ್ ಆಫ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದರೆ ಹೊಂದಾಣಿಕೆ ಟ್ಯಾಕಲ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಹೆಸರಾಂತ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂಥ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಶಶಾಂಕ್ ಯಾಕೆ ಸುಮ್ಮನೆ ಸುಳ್ಳು ಟೈಮನ್ನು ಹೇಳ್ತೀರಾ? ಸಮಯ 10:26. ಹೌದು, ಹೆಸರಥನ ಅದ್ಭುತವಾದಂಥ ದಾಳಿ, ಬೋನಸ್ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ಸೂಪರ್ ಡೂಪರ್ ರೈಡ್ ಕಮ್ ಬ್ಯಾಕ್ ಮಾಡುವಂಥ ಪ್ರಯತ್ನದಲ್ಲಿ ಉತ್ತರ ಕನ್ನಡ KNS ತಂಡ. ಶಶಾಂಕ ಅದು ರನ್ನಿಂಗ್ ಬೋನಸ್ ಮೂಲಕ ಇಲ್ಲಿ ತಂಡಕ್ಕೆ ವಾಪಸ್ ಆಗಿದ್ದಾನೆ. 28-23. ನಾಲ್ಕು ಆಟಗಾರರ ನಡುವೆ ಉತ್ತರ ಕನ್ನಡ ತಂಡದ ವರುಣ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕೇಶ್, ರೈಟ್ ಕಾರ್ನರ್ ಭಾಗದಲ್ಲಿ ಭಾಸ್ಕರ್. ಡುಬ್ಕಿ ಹೊಡೆಯುವಂತ ಪ್ರಯತ್ನ ಇತ್ತು, ಉತ್ತಮವಾದಂಥ ಟ್ಯಾಕಲ್ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಇಪ್ಪತ್ತೊಂಬತ್ತು 23. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ 6 ಅಂಕದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಪಾಂಡಿಚೇರಿ 2 ತಂಡದ ನಾಯಕರೇ, ಇದು ನಿಮಗೆ ಅಂತಿಮ ಕರೆ. ಆಟಗಾರರನ್ನು ಅಣಿಗೊಳಿಸಿ ಕಣಕ್ಕೆ ಕರೆತನ್ನಿ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಪಾಂಡಿಚೇರಿ ಸ್ಟೇಟ್ ಟೀಮ್ 2 ತಂಡದ ಆಟಗಾರರೇ, ಇದು ನಿಮಗೆ ಅಂತಿಮ ಕರೆ. ಆಟಗಾರರನ್ನು ಅಣಿಗೊಳಿಸಿ ಕಣಕ್ಕೆ ಕರೆತನ್ನಿ. ಹೊಸದೇನಾದರೂ ಟ್ರೈ ಮಾಡ್ರ, ಹಳೇದು ಕೇಳಿ ಒಂದು ಸ್ವಲ್ಪ ಬೇಜಾರಾಗಿದೆ. ಇಪ್ಪತ್ತೊಂಬತ್ತು 25. 4 ಅಂಕದ ಅಂತರದಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್
ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾವ ಸಮಯದಲ್ಲಿ ಯಾವ ತಂಡ ವಿಜಯಶಾಲಿ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಇಲ್ಲಿ LED ಅಕ್ಕಪಕ್ಕ ನಿಂತಿರೋರು ಮತ್ತು ಕೂತಿರೋರು ಅದನ್ನು LED ಬೋರ್ಡನ್ನು ಟಚ್ ಮಾಡಬೇಡಿ. ದಯವಿಟ್ಟು ಪ್ರೇಕ್ಷಕರೆಲ್ಲ ಅರ್ಥ ಮಾಡ್ಕೊಳ್ಳಿ. LED ಟಚ್ ಮಾಡಿದ್ರೆ ಅದು ಮತ್ತೆ ಆಫ್ ಆದರೆ ಕಷ್ಟ ಆಗುತ್ತೆ. ದಯವಿಟ್ಟು ಸಹಕರಿಸಿ. ಸೂಪರ್ ಟೆಕಲ್ ಆನ್ ಆಗಿರುವಂಥ ಸಂದರ್ಭ. ರತನ ಈ ಬಾರಿ ಎಂತಹ ದಾಳಿ! ಆಹಾ, ಕ್ಷಣ ಕ್ಷಣಕ್ಕೂ ರೋಚಕ, ರೋಮಾಂಚನ. ಕ್ಯಾಪ್ಟನ್, ಲಾಸ್ಟ್ 4 minutes ಟು ಗೋ. ಎಂತ ಪಂದ್ಯ! ನಾನಾಗಲೇ ಹೇಳಿದೆ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತೇಳಿ. ಪಂದ್ಯದ ದಿಕ್ಕು ಬದಲಾಗುವಂತ ಎಲ್ಲ ಲಕ್ಷಣ ಇದೆ. ಎಂತ ಟ್ಯಾಕಲ್! ಇದು ಕಬಡ್ಡಿ. ವಾಟ್ ಅ ಮ್ಯಾಚ್! ಪ್ರೇಕ್ಷಕರೆಲ್ಲರೂ ತಮ್ಮ ಹರ್ಷೋದ್ಗಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ರೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಜಾಲಿ ಜಾಲಿ! 31-30 ಒಂದು ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ವರುಣ, ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಶಶಾಂಕ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇರುವಂತ ಆಟಗಾರ. ಆದ್ರೆ ವಿನೋದ ಮತ್ತೆ ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾನೆ. 32-30 2 ಅಂಕದ ಅಂತರ. ರತನ ಶಶಾಂಕ್ ದಾಳಿಯಲ್ಲಿ 32-30 2 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ವರುಣ್ ಥರ್ಡ್ ರೈಡ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ವರುಣ್ ಗೋಪಾಲ್ಪುರ 7 ಆಟಕ ನಡುವೆ ಕಾದ್ದೋಡೋಣ. ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ ಈ ಬಾರಿ. ಆಟಗಾರರಲ್ಲಿ ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. ವಾಟ್ ಅ ಕಮ್ ಬ್ಯಾಕ್! ವಾಟ್ ಅ ಮ್ಯಾಚ್! ಎಂತ ಪಂದ್ಯ! ಎಲ್ಲರ ಎದೆ ಬಡಿತ ಹೆಚ್ಚಾಗುವಂತ ಒಂದು ಪಂದ್ಯ. ಪ್ರೇಕ್ಷಕರೇ, ಕಬಡ್ಡಿಯಲ್ಲಿ ಏನು ಬೇಕಾದ್ರೂ ಆಗ್ಬೋದು. 1 ಸೆಕೆಂಡಿನಲ್ಲಿ ಪಂದ್ಯದ ದಿಕ್ಕೇ ಬದಲಾಗುತ್ತೆ. ಇದು ನಮ್ಮ ಚನ್ನರಾಯಪಟ್ಟಣದ ಕಬಡ್ಡಿ ಹಬ್ಬ. MA ಗೋಪಾಲಸ್ವಾಮಿ ಬ್ರಿಗೇಡ್ ಇವರ ಆಶ್ರಯದಲ್ಲಿ ರಾಷ್ಟ್ರಮಟ್ಟದ A ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಕೊನೆಯ 1 ನಿಮಿಷ 4 ಸೆಕೆಂಡುಗಳ ಆಟ ಬಾಕಿ ಇದೆ. ಸಮಬಲ ಹೋರಾಟದಲ್ಲಿ ಪಂದ್ಯ ಇದು. ಗೆಲುವು 2 ತಂಡಕ್ಕೆ ಅನಿವಾರ್ಯ. ದಾಳಿಯಲ್ಲಿ ಮಹೇಶ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. आखिरी मिनट का खेल अभी बाकी है. महेश ಎಸ್ ರತನ ಪಂದ್ಯದ
ದಿಕ್ಕನ್ನು ಬದಲಿಸಿದಂತ ಆಟಗಾರ ರತನ್ ಭಟ್ಕಳ. 32-32 ಸಮಬಲ ಹೋರಾಟದಲ್ಲಿ ಪಂದ್ಯ ಪ್ರೇಕ್ಷಕರ. ಸೆಕೆಂಡ್ ತೀರ್ಪುಗಾರರು ಸೆಕೆಂಡ್ ಗಮನಿಸಿ. ಎಸ್ ಪಂದ್ಯ ಟೈ. ಎಂತ ಒಂದು ರೋಚಕ ಪಂದ್ಯ. ಇದುವರೆಗೆ ನಡೆದದ್ದು ಒಂದ್ ಲೆಕ್ಕ, ಇನ್ಮೇಲೆ ನಡೆಯೋದು ಇನ್ನೊಂದು ಲೆಕ್ಕ. ಯಾಕಂದ್ರೆ ನಾಕ್ಔಟ್ ಮಾದರಿಯ ಪಂದ್ಯ. ಮೋಹನ್ ಅವರು ಗುಂಡಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಎದೆಯ ಬಡಿತ ಹೆಚ್ಚಾಗಿದೆ. ಮೋಹನ್ ಅವರೇ, ಬಿ ಪಿ ಇದ್ರೆ ಒಂದು ಸ್ವಲ್ಪ ಗುಂಡಿಗೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. 38ರ ಹರೆಯದ ಯುವಕ ನಮ್ಮ ಕಲ್ಕೆರೆ ಮೋಹನ್ ಅವರು. ಮುಂದಿನ ವರ್ಷ ಮದುವೆ ಆಗುವ ಎಲ್ಲ ಈ ವರ್ಷದ ಓಕೆ. ಪಂದ್ಯ ಟೈ ಆಗಿರೋದ್ರಿಂದ ಯಾವುದೇ ಗೊಂದಲ ಬೇಡ. ಬೆಸ್ಟ್ ಆಫ್ 5 ರೈಡ್. ಲೀಗ್ ಹಂತದಲ್ಲಿ ಟೈ ಆಗಿದ್ರೆ ಇಬ್ಬರಿಗೂ ಸಮನಾದಂಥ ಅಂಕವನ್ನು ನೀಡ್ತಾ ಇದ್ರು. ಇವಾಗ ಟೈ ಆಗಿರೋದ್ರಿಂದ ನಮಗೆ ಒಂದು ಟೀಮನ್ನು ಸೆಮಿಫೈನಲ್ಗೆ ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಬೆಸ್ಟ್ ಆಫ್ 5 ರೈಡ್. ಟಚ್ ಲೈನ್ ಏನಿದೆ ಮಿಡ್ ಲೈನಿಂದ ಆ ಒಂದು ಕಪ್ಪು ಪಟ್ಟಿ ಏನು ಕಾಣಿಸ್ತಿದೆಯೋ ಅದೇ ಟಚ್ ಲೈನು ಬೋನಸ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಮೆಲ್ಲರಿಗೂ ಕಬಡ್ಡಿ ನಿಯಮ ಗೊತ್ತು. 5-5 ದಾಳಿಯನ್ನು ಮಾಡಬೇಕಾಗುತ್ತೆ. ಔಟ್ ಆಗುವಂಥ ಆಟಗಾರರು ಸಹ ಹೊರಗಡೆ ಹೋಗೋ ಅವಕಾಶ ಇರೋದಿಲ್ಲ. ದಾಳಿ ನಡೆಸುವಂಥ ಸಂದರ್ಭದಲ್ಲಿ ಮಾತ್ರ ಸೆಲ್ಫ್ ಔಟ್ ಆದರೆ ಅವಾಗ ಆ ದಾಳಿಯಲ್ಲಿ ಮಾತ್ರ ಹೊರಗಡೆ ಇರಬೇಕಾಗತ್ತೆ. ಗುರು, ಆಟಗಾರನ ಚೇಂಜ್ ಮಾಡಬಹುದು. ಏನು 1 to 12 ಪ್ಲೇಯರ್ಸ್ ಇದ್ರು ಆ ಯಾವುದೇ ಪ್ಲೇಯರ್ನ ಒಳಗಡೆ ತರಬಹುದು. ಎಸ್ AKFI ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ನಿಯಮದ ಪ್ರಕಾರ ಪಂದ್ಯ ಟೈ ಆದರೂ ಸಹ ಸಬ್ಸ್ಟಿಟ್ಯೂಷನ್ಗೆ ಅವಕಾಶ ಇರುತ್ತೆ. ಇಲ್ಲಿ ಪ್ರೇಕ್ಷಕರೇ, ಇವಾಗ ಏನಾಗ್ಬೋದು, ಯಾರು ಗೆಲ್ಬೋದು? ಬಸವನಗುಡಿ ಗೆಲ್ಲುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಉತ್ತರ ಕನ್ನಡ ಗೆಲ್ಲುತ್ತೆ ಅನ್ನೋರು ಸೌಂಡ್ ಮಾಡಿ ನೋಡೋಣ. ಒಂದ್ ಸ್ವಲ್ಪ ನಮ್ಮ ಕಡೆನೆ ಜಾಸ್ತಿ ಸಪೋರ್ಟ್ ಇದ್ದೀರಾ. ಯಾಕಂದ್ರೆ ನನ್ನವರು ಕೂಡ ಶಿರ್ಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರೋದು. ಇರ್ಲಿ, ಆದ್ರೆ ಇಲ್ಲಿ 2 ಟೀಮ್ಗೆ ಸಪೋರ್ಟ್ ಮಾಡೋಣ. ಕಬಡ್ಡಿ ಆಟಗಾರಿಗೆ ಸಪೋರ್ಟ್ ಮಾಡೋಣ. ನಮ್ಮ MA ಗೋಪಾಲ್ ಸ್ವಾಮಿ ಸರ್ ಅವರ ಒಂದು ಅದ್ಧೂರಿ ಆದಂಥ ಹುಟ್ಟುಹಬ್ಬದ ಪ್ರಯುಕ್ತ ಈ ಸುಂದರ ಕಾರ್ಯಕ್ರಮ. ಚನ್ನರಾಯಪಟ್ಟಣದ ಸಾವಿರಾರು ಪ್ರೇಕ್ಷಕರು ಅದ್ಭುತವಾದಂಥ ಪಂದ್ಯವನ್ನು ವೀಕ್ಷಿಸ್ಕೊಳ್ತಾ ಇದ್ರ. ನಮ್ಮ ತೀರ್ಪುಗಾರರು ಸಹ ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ ಆರಂಭ ಆಗಿದೆ. ಒಂದು ಚೂರು ಸಹ ಗ್ಯಾಪನ್ನು ತೆಗೆದುಕೊಳ್ಳದೆ ಪಂದ್ಯವನ್ನು ಆಡಿಸ್ತಾ ಇದ್ದಾರೆ. ಎಷ್ಟೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಆಗುತ್ತೆ, ಯಾಕಂದರೆ ಇಲ್ಲಿ ಕ್ಯಾಮ್ರಾ ವ್ಯವಸ್ಥೆ ಇರೋದಿಲ್ಲ. ಅವರ ನಿಷ್ಪಕ್ಷಪಾತವಾದಂಥ ನಿರ್ಣಯವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರು ಸಹ ಸಹಕರಿಸ್ತಾ ಇದ್ದಾರೆ. ಹಾಗೆ ನಮ್ಮ MA ಗೋಪಾಲ್ ಸ್ವಾಮಿ ಬ್ರಿಗೇಡ್ನ ಪ್ರಮುಖರಾಗಿ JK ಮಂಜುನಾಥ್ ರವರು ಹಾಗೂ ಶ್ರೀಯುತ ನಾಗೇಶ್ ರವರ ಜೊತೆಯಲ್ಲಿ ಅವರ ಒಂದು ಟೀಮ್ ಸುಮಾರು 1 ತಿಂಗಳುಗಳ ಕಾಲ ಪರಿಶ್ರಮವನ್ನು ಹಾಕಿ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ಅವರ ಜನನಾಯಕರ ಸಲುವಾಗಿ ಶ್ರೀಯುತ JK ಮಂಜುರವರು ಹಾಗೂ ಶ್ರೀಯುತ ನಾಗೇಶ್ ರವರು ಅವರ ಪ್ರೀತಿಯ ಅಣ್ಣನವರ ಪರವಾಗಿ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಶ್ರೀಯುತ MA ಗೋಪಾಲ್ ಸ್ವಾಮಿ ಸರ್ ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಕ್ರೀಡಾ ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅನೇಕ ತಾರಾ ಗಣ್ಯರು ಸಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಕಲ್ಕೆರೆ ಮೋಹನಣ್ಣರ ಎಸ್ ಹಲೋ ಎಸ್ UK ವರ್ಸಸ್ ಬಸವನಗುಡಿ. ಫಸ್ಟ್ ರೈಡ್ UK, ಜರ್ಸಿ ನಂಬರ್ 03 ವರುಣ್.
ಎಸ್ ಪಂದ್ಯ ಟೈ ಆಗಿರೋದ್ರಿಂದ ಟೈ ಬ್ರೇಕರ್ನ ನಿಯಮದ ಪ್ರಕಾರ ಬೆಸ್ಟ್ ಆಫ್ 5 ರೈಡ್ UK ಫಸ್ಟ್ ರೈಡ್ ಜರ್ಸಿ ನಂಬರ್ 3 ವರುಣ್. ಎಸ್ 1-0 UK ಪರವಾಗಿ ಬಸವನಗುಡಿ ಫಸ್ಟ್ ರೈಡ್ ಜರ್ಸಿ ನಂಬರ್ 2 ಆದರ್ಶ. ಬಸವನಗುಡಿ ಆದರ್ಶ ಜರ್ಸಿ ನಂಬರ್ 2. ನಾನು ಆಗ್ಲೇ ಹೇಳಿದೆ ಟಚ್ ಲೈನೇ ಬೋನಸ್ ಲೈನ್ ಆಗಿರುತ್ತೆ. ಜಿತಿನ್ ವಾಟ್ ಅ ಕ್ಯಾಚ್. ಎಸ್ ವೇಟ್ ಸ್ಕೋರ್ ಉತ್ತರ ಕನ್ನಡ 2 ಬಸವನಗುಡಿ 1. ಸೆಕೆಂಡ್ ರೈಡ್ ಜಾನು 17 ಜರ್ಸಿ ನಂಬರ್ 17. ಎಸ್ ಬೋನಸ್ ಪ್ಲಸ್ 1 ಟಚ್ ಪಾಯಿಂಟ್. ಸೆಕೆಂಡ್ ರೈಡ್ ಎಸ್ 4-1 ಉತ್ತರ ಕನ್ನಡ ಪರವಾಗಿ ಬಸವನಗುಡಿ. ಸೆಕೆಂಡ್ ರೈಡ್ ಪ್ರವೀಣ್ ಜರ್ಸಿ ನಂಬರ್ 10 ಸೆಕೆಂಡ್ ರೈಡ್ ಪ್ರವೀಣ್. ಎಸ್ 2-2 ದಾಳಿ ಮುಕ್ತಾಯವಾಗಿದೆ. ಸ್ಕೋರ್ ಉತ್ತರ ಕನ್ನಡ 4 ಬಸವನಗುಡಿ 2. ಉತ್ತರ ಕನ್ನಡ ಮೂರನೇ ದಾಳಿ ದೇವು ಜರ್ಸಿ ನಂಬರ್ 23 4-2 ಉತ್ತರ ಕನ್ನಡ ತಂಡದ ಪರವಾಗಿ. ಮೂರನೇ ದಾಳಿ ದೇವು. ಎಸ್ ಇಲ್ಲಿ ಪ್ರಾಮಾಣಿಕತೆ. ಉತ್ತರ ಕನ್ನಡ 5 ಬಸವನಗುಡಿ 2. ಬಸವನಗುಡಿ ಥರ್ಡ್ ರೈಡ್ ಮಹೇಶ್ ಜರ್ಸಿ ನಂಬರ್ 77. ಎಸ್ ಜಾಣ್ಮೆ ಆಟ. ಸ್ಕೋರ್ ಉತ್ತರ ಕನ್ನಡ 5 ಬಸವನಗುಡಿ 3. ಉತ್ತರ ಕನ್ನಡ ಫೋರ್ತ್ ರೈಡ್ ಜಾಂಟಿ ಜರ್ಸಿ ನಂಬರ್ 08. ಜಾಂಟಿ yes what a ride. ಉತ್ತರ ಕನ್ನಡ 7 ಬಸವನಗುಡಿ 3. ಬಸವನಗುಡಿ ಫೋರ್ತ್ ರೈಡ್ ಸಂಜಯ. ಎಸ್ ಲಾಸ್ಟ್ ರೈಡ್ ಉತ್ತರ ಕನ್ನಡ ಜರ್ಸಿ ನಂಬರ್ 01 ರತನ್. ಸ್ಕೋರ್ ಉತ್ತರ ಕನ್ನಡ 7 ಬಸವನಗುಡಿ 4. ಎಸ್ ಬಸವನಗುಡಿ ಲಾಸ್ಟ್ ರೈಡ್ ಶಶಾಂಕ. ವೇಟ್ ಮ್ಯಾಚ್ ಮುಗ್ದಿಲ್ಲ ಲಾಸ್ಟ್ ರೈಡ್ ಶಶಾಂಕ್. ಎಸ್ ಮ್ಯಾಚ್ ಓವರ್. ಈ ಪಂದ್ಯದಲ್ಲಿ ಉತ್ತರ ಕನ್ನಡ KNS ಕಾಚನಹಳ್ಳಿ ನಾಗೇಂದ್ರ ಸತೀಶ್ ತಂಡ ದಯವಿಟ್ಟು ಯಾರು ಒಳಗಡೆ ಹೋಗ್ಬೇಡಿ, ದಯವಿಟ್ಟು ಹೊರಗಡೆ ಕಳಿಸಿ ಸರ್.